ಭಂಡಾರದಲ್ಲಿ ಪತ್ತೆಯಾದಂಥ ರತ್ನಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ತಜ್ಞರ ಸಮಿತಿಯಿಂದ ರತ್ನಗಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಸರ್ಕಾರ ನೇಮಿಸಿದ್ದಂಥ ಸಮಿತಿಯ ಸದಸ್ಯರಿಂದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಒಂದಷ್ಟು ರತ್ನಗಳು ಆಗಲೇ ಹೇಳ್ತಾ ಇದ್ದೆ ನಾನು, ಕಿರೀಟ, ಕೈ ಒಡವೆ, ಕಾಲಿನ ಒಡವೆಗಳನ್ನು ಸದಸ್ಯರು ಹೊರತೆಗೆದಿದ್ರು. ಸುರಕ್ಷಿತವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಹೊರತೆಗೆದಿದ್ರು. ಈಗ ಭಂಡಾರದಲ್ಲಿ ಪತ್ತೆಯಾದಂಥ ರತ್ನಗಳ ಪರಿಶೀಲನೆ ಆಗ್ತಾ ಇದೆ. ತಜ್ಞರ ಸಮಿತಿಯಿಂದ ರತ್ನಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಸರ್ಕಾರ ನೇಮಿಸಿದ್ದಂಥ ಸಮಿತಿಯ ಸದಸ್ಯರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. 11 ಮಂದಿಯಿಂದ ಇಡೀ ಪ್ರಕ್ರಿಯೆ ಉಸ್ತುವಾರಿ ಇದೆ. ಧೋತಿ ಮತ್ತು ಶಲ್ಯ ಧರಿಸಿರುವಂಥ ಎಲ್ಲ ಸದಸ್ಯರು ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನಾಗೇಂದ್ರ ಬಾಬು. ಮೊದಲಿಗೆ ಈ 11 ಮಂದಿ ಯಾರ್ಯಾರು ಆಗಿರ್ತಾರೆ, ಜೊತೆಗೆ ಸಿಕ್ಕಂಥ ಬಳಿಕ ಆ ರತ್ನಗಳ ಮಾಹಿತಿಯನ್ನು ನೀಡಿದಂಥ ಬಳಿಕ ಸಂಪ್ರದಾಯದ ಪ್ರಕಾರ ಅದನ್ನು ಎಲ್ಲಿ ಇರಿಸಲಾಗುತ್ತೆ, ವಾಟ್ ನೆಕ್ಸ್ಟ್ ಅಂತೇಳಿ ಈಗ ಅದೇ ಕುತೂಹಲ ಇರುವಂಥದ್ದು ದಿವಿತ್. ಯಾಕೆಂತಂದರೆ ಅದು ಒಡಿಶಾ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ. ಇವತ್ತು ಅದನ್ನು ಓಪನ್ ಮಾಡಲೇಬೇಕು. ಅದರೊಳಗಡೆ ಇರುವಂಥ ಒಂದು ನಿಧಿಯ ಸಂಪತ್ತೇನಿದೆ ಅದೆಲ್ಲವನ್ನು ಕೂಡ ಈಗ ಆಡಳಿತ ಮಂಡಳಿಗೆ ಸಲ್ಲಿಕೆ ಆಗುತ್ತೆ, ಸರ್ಕಾರಕ್ಕೆ ಅದು ಸರ್ಕಾರದ ಸುಪರ್ದೆಯಲ್ಲಿ ಇರ್ತಾ ಅನ್ನುವ ವಿಚಾರ ಬಹಳಷ್ಟು ಕುತೂಹಲ ಇರುವಂಥದ್ದು. ಹಾಗಾಗಿ ಕಾದು ನೋಡಬೇಕಾಗುತ್ತೆ ಮುಂದಿನ ನಡೆ ಏನಾಗಿರುತ್ತೆ ಅಂತೇಳಿ. ಆದರೆ ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ದಿವಿತ್ ನೋಡಿ, ಈ ಕ್ಷಣದ ಅಪ್ಡೇಟ್ ಲಭ್ಯವಾಗಿದೆ. ಎಲ್ಲರೂ ಕೂಡ ಆ ಒಂದು ಟ್ರೆಷರ್ ಏನಿದೆ, ಒಂದು ನಿಧಿಯ ಸಂಪತ್ತಂತೆ ಅದು ಇರುವಂಥ ಜಾಗಕ್ಕೆ ತಲುಪಿದ್ದಾರೆ. ಜೊತೆಗೆ ಅಲ್ಲಿ 5 ಪ್ಲಟೂನ್ಗಳನ್ನು ಕೂಡ ಸುತ್ತುವರೆದಿದ್ದಾರೆ ಅಂತೇಳಿ, ಆವರಣದ ಸುತ್ತುವರೆದಿದ್ದಾರೆ ಎನ್ನುವ ಮಾಹಿತಿ ಇದೆ. ಜೊತೆಗೆ 4 ಅಂದರೆ ಸೆಕ್ಯೂರಿಟಿ ಝೋನ್ ಅಂತ ಏನಿತ್ತು, ಅದು ಸೆಕ್ಯೂರಿಟಿ ಝೋನನ್ನು ಕೂಡ ಈ ಕ್ಷಣಕ್ಕೆ ಟೈಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಈ ಕ್ಷಣಕ್ಕೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, 46 ವರ್ಷಗಳ ಬಳಿಕ ಅದನ್ನು ತೆರೆದಿರುವಂಥದ್ದು ಬಹಳ ಕುತೂಹಲ ಅಂತೂ ಇದ್ದೇ ಇದೆ. ಒಳಗಡೆ ಅಷ್ಟು ಅಂದುಕೊಂಡಂತೆ ವಜ್ರ, ವೈಡೂರ್ಯ, ಆಭರಣ ಎಲ್ಲವೂ ಕೂಡ ಇದೆಯಾ ಅನ್ನುವ ಕುತೂಹಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಿತಿ ಸದಸ್ಯರೊಬ್ಬರು ಹೊರಗಡೆ ಬಂದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ದಿವಿತ್. ನಾಗೇಂದ್ರ ಬಾಬು, ಈಗ ನೋಡಿ 1978ರಲ್ಲಿ ಸಿಕ್ಕಂತಹ ಭಂಡಾರಗಳು ಎಷ್ಟು ಅನ್ನೋದು ಕೂಡ ಗೊತ್ತಿದೆ. ಅವಾಗಿಗೂ ಮತ್ತೆ 46 ವರ್ಷದ ಬಳಿಕ ಏನಾದ್ರು ಚೇಂಜಸ್ ಆಗ್ಬೋದಾ, ವ್ಯತ್ಯಾಸಗಳೇನಾದ್ರು ಆಗ್ಬೋದು? ಯಾಕಂದರೆ ಈಗ ಎಕ್ಸ್ಟ್ರಾ ಬಾಕ್ಸ್ಗಳನ್ನು ಕೂಡ ಓಪನ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ಗಳು ಇರೋದಿಲ್ಲ ಅಂತ ಕಂಡು ಬರ್ತಾ ಇದೆ. ಯಾಕೆಂತಂದರೆ ನೋಡಿ, ಈಗ ಕಿರೀಟ ಸಿಕ್ಕಿದೆ, ಕೈಗೆ ಧರಿಸುವಂಥ ಆಭರಣಗಳು ಸಿಕ್ಕಿದೆ, ಕಾಲಿಗೆ ಧರಿಸುವಂಥ ಆಭರಣಗಳು ಅಂದರೆ ಜಗನ್ನಾಥನ ಮೂರ್ತಿಗೆ ಹಾಕುವಂಥ ವಜ್ರ ವೈಡೂರ್ಯಗಳಲ್ಲಿ ಕೆಲವೊಂದಷ್ಟು ಪತ್ತೆ ಆಗಿದೆ ಅನ್ನುವ ಸ್ವಲ್ಪ ಮಟ್ಟದ ಮಾಹಿತಿಯನ್ನು ಮಾತ್ರ ಕೊಡಲಾಗಿದೆ. ಸೊ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ ದಿವಿತ್, ಅದು ಹಾಗೆ ಇರುತ್ತಾ ಅಥವಾ ಏನಾದ್ರು ಚೇಂಜಸ್ ಆಗಿರುತ್ತಾ ಅಂತೇಳಿ. ಯಾಕೆಂತಂದರೆ ನೋಡಿ, ಈಗ ನಾವು ಕೂಡ ಕ್ಷಣದ ಅಪ್ಡೇಟನ್ನು ಟ್ರ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಳಗಡೆ ಏನೆಲ್ಲ ಪತ್ತೆ ಆಗಿದೆ, ಏನೆಲ್ಲ ಸಿಗಬಹುದು, ಎಷ್ಟು ಪ್ರಮಾಣದ ವಜ್ರ ವೈಡೂರ್ಯಗಳು ಇರಬಹುದು ಅನ್ನುವ ಕುತೂಹಲ ಅಂತೂ ಇದ್ದೇ ಇದೆ. ಸೊ ಹಾಗಾಗಿ ನೋಡಿ, ಈಗ ಪ್ರಮುಖವಾಗಿ ಒಳಗಡೆ ಹೋಗಿದ್ದಂಥ ಅಧಿಕಾರಿಯೊಬ್ಬರು ಪುರಿ ಜಾಗದ SP ಅವ್ರು ಹೇಳಿರುವಂಥದ್ದು, ನಮಗೆ ಏನು ಸಮಸ್ಯೆ ಆಗಿಲ್ಲ ಅಂತೇಳಿ. ಪಿನಾಕ್ ಮಿಶ್ರಾ ಅಂತೇಳಿ ಅವರು ಹೋಗಿದ್ರು. ನೋಡಿ, ಅವರು ಜಗನ್ನಾಥನ ದೇಗುಲ ಒಳ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವರು ಅಲ್ಲಿ ದೇಗುಲಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಬಳಿಕ ಅವರು ಕೂಡ ಹೊರಗಡೆ ಹೋಗ್ತಾರೆ. ಆದರೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಅವರು ಕೊಡೋದಕ್ಕೆ ಮುಂದಾಗಲಿಲ್ಲ. ಆದರೆ ಅದನ್ನು ಬಿಟ್ಟರೆ ಬೇರೆ ವಸ್ತುಗಳು ಏನೆಲ್ಲ ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ನೋಡಿ, ಭಂಡಾರದ ಕೊಠಡಿಯಿಂದ ಸಾವಿರಾರು ಬಾವಲಿಗಳು ಹಾರಿದಾವಂತೆ. ಭಂಡಾರದಲ್ಲಿ ಪತ್ತೆಯಾದ ರತ್ನಗಳ ಪರಿಶೀಲನೆ ಆಗ್ತಾ ಇದೆ. ಮತ್ತೊಂದು ಕಡೆ ಈ 46 ವರ್ಷಗಳ ಬಳಿಕ ಕೊಠಡಿಯನ್ನು ತೆರೆದಿರೋದಲ್ವಾ, ತೆರೆದ ಆ ಕ್ಷಣಕ್ಕೆ ಬಾವಲಿಗಳು ಹಾರಿ ಆಚೆ ಕಡೆ ಬಂದಿದ್ದಾವೆ ಅನ್ನುವಂಥ ಡೀಟೇಲ್ಸ್ ಸಿಗ್ತಾ ಇದೆ. ಈ ಒಂದು ದೃಶ್ಯಾವಳಿಗಳನ್ನು ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಿ. ಒಂದು ಹಳೇ ಬಂಗ್ಲೆಯನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಬಾವಲಿಗಳು ಆಚೆ ಬರ್ತವೆ ಅಂತೇಳಿ, ಅದೇ ರೀತಿ ಆಗಿದೆ ಅಂತ ಈಗ. ಎಸ್, ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು. ನೋಡಿ, ಭಂಡಾರದ ಬಾಗಿಲುಗಳನ್ನು ತೆರೆದಂಥ ಸಂದರ್ಭದಲ್ಲಿ ಬಾವಲಿಗಳು ಆಚೆ ಬಂದಿದ್ದಾವೆ ಅಂತ ಸಿನಿಮಾದಲ್ಲಿ ನಾವು ನೋಡ್ತಾ ಇದ್ವಿ ಈ ಸಂದರ್ಭನ. ಹಾಗಾದರೆ ಅಲ್ಲಿ ವಿಷಕಾರಿ ಸರ್ಪಗಳು ಅಥವಾ ಬೇರೆ ಬೇರೆ ರೀತಿಯಾದಂಥ ಹಾವುಗಳೇನಾದರೂ ಇರ್ಬೋದಾ, ಹೇಗೆ ದಿವಿತ್? ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಯಾವುದೇ ರೀತಿಯಂಥ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಈಗ ಸಿಕ್ಕಿರುವಂಥ ಅಪ್ಡೇಟ್ ಪಾಯಿಂಟನ್ನು ಗಮನಿಸೋದಾದರೆ ಅಲ್ಲಿದ್ದಂಥ ಕೆಲವೊಂದಷ್ಟು ಜ್ಯುವೆಲ್ಸನ್ನು ಶಿಫ್ಟ್ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಎನ್ನುವ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವನ್ನು ಕೂಡ ರತ್ನ ಭಂಡಾರದ ಕೊಠಡಿ ಒಳಗಡೆ ಇದ್ದಂಥ ಒಂದಷ್ಟು
ವಜ್ರ ವೈಡೂರ್ಯಗಳೇನಿದೆ, ಈಗ ಕಿರೀಟಗಳೇನು ಸಿಕ್ಕಿದೆ ಅಂದರೆ ಹೊರಭಾಗದಲ್ಲಿ ಏನೆಲ್ಲ ಲಭ್ಯ ಆಗಿದೆ ಅದನ್ನು ಶಿಫ್ಟ್ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸಗಳು ಕೂಡ ಅಲ್ಲಿ ಆಗ್ತಾ ಇದೆ. ನೋಡಿ, ನಾವು ಗಮನಿಸ್ತಾ ಇದ್ವಿ ಅಲ್ಲಿ ಒಂದು ದೊಡ್ಡ ದೊಡ್ಡ ಪೆಟ್ಟಿಗೆಗಳನ್ನು ಕೂಡ 2 ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತಾ ಇತ್ತಲ್ಲ. ಸೊ ಅಲ್ಲಿ ಆ ಜಾಗ ಆ ಒಂದು ಪೆಟ್ಟಿಗೆಯಲ್ಲಿ ಅದನ್ನು ಕೊಠಡಿಯ ಒಳಗಡೆ ಪ್ರವೇಶ ಮಾಡ್ತದಂತೆ. ಅಲ್ಲಿ ಒಂದಷ್ಟು ಖಜಾನೆಯ ಒಳಗಡೆ ಇಟ್ಟಂಥ ಒಂದು ವೈಡೂರ್ಯಗಳೇನಿದೆ ಅದನ್ನು ಬಿಟ್ಟು ಹೊರತುಪಡಿಸಿ ಹೊರಭಾಗದಲ್ಲಿದ್ದಂಥ ಒಂದಷ್ಟು ಜ್ಯುವೆಲ್ಸ್ ಏನು ಪತ್ತಾಗಿದೆ ಅದೆಲ್ಲವನ್ನು ಕೂಡ ಶಿಫ್ಟ್ ಮಾಡುವಂಥ ಕೆಲಸಗಳು ಈಗ ಆಗ್ತಾ ಇದೆ ಅನ್ನುವ ಮಾಹಿತಿ ಮಾತ್ರ ಲಭ್ಯವಾಗ್ತಾ ಇದೆ. ದಿವಿತ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪೂರಿ ಜಗನ್ನಾಥ ನಿಧಿ 1978ರಲ್ಲಿ ಸಿಕ್ಕಿದಂಥ ಭಂಡಾರ ನಾವು ಗಮನಿಸೋಣ. 128.38 kg ಚಿನ್ನ ಪತ್ತೆಯಾಗಿತ್ತು, 454 ಚಿನ್ನದ ವಸ್ತುಗಳು ಪತ್ತೆಯಾಗಿದ್ವು, 293 ಬೆಳ್ಳಿ ವಸ್ತು, 454 ಚಿನ್ನದ ವಸ್ತುಗಳು ಪತ್ತೆಯಾಗಿದ್ವು. ಅಂದರೆ 128.38 kg ಚಿನ್ನ, 454 ಚಿನ್ನದ ವಸ್ತುಗಳು ಅವಷ್ಟು ಸೇರಿದ್ರೆ ಅಷ್ಟು kg ಬರ್ತಾಯಿತ್ತು. 298 ಬೆಳ್ಳಿಯ ವಸ್ತುಗಳು ಸಿಕ್ಕಿದ್ವು, 293 ಬೆಳ್ಳಿಯ ವಸ್ತುಗಳು ಪತ್ತೆಯಾಗಿದ್ವು 1978ರಲ್ಲಿ ಪೂರಿ ಜಗನ್ನಾಥ ನಿಧಿ ಓಪನ್ ಆದಂಥ ಸಂದರ್ಭದಲ್ಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.